ನಾಲ್ಕನೇ ಪಿಲ್ಲರ್ ಇದ್ರಿ ಅಂತ, ಅದ್ರ ಜೊತೆಲಿ ನಿಮಗೆ ತುಂಬ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಬರುತ್ತೆ. ನೀವು ಏನೇನು ರಿಪೋರ್ಟ್ ಮಾಡ್ತಾ ಇದ್ದೀರಿ ಅದು ಒಂದು ಆಬ್ಜೆಕ್ಟಿವ್ ಆಗಿರಬೇಕು ಮತ್ತು ನ್ಯೂಟ್ರಲ್ ಆಗಿರಬೇಕು. ಈಗ ನಾವು ಕೆಲವೊಂದು ಮೀಡಿಯಾ ಹೌಸಸ್ ನೋಡ್ತಾ ಇದ್ದೀವಿ, ಒಂದು ಗ್ರೂಪ್ಗೆ ಇದು ಆಗ್ತಾರೆ, ಅದರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಥವಾ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಪರವಾಗಿ ಬರೀತಾ ಇದ್ದಾರೆ. ಆ ಥರದ ಪರಿಸ್ಥಿತಿ ಬಂದರೆ ಮತ್ತೆ ಆ ನ್ಯೂಟ್ರಾಲಿಟಿ ಹೋಗ್ಬಿಡುತ್ತೆ. ನಾವು ಈಗಾಗಲೇ ನಿಮ್ಮ ಅಧ್ಯಕ್ಷರು ಮತ್ತು ಶಶಿಕಾಂತ್ ಅವರು ಹೇಳಿದ್ದಾರೆ, ಜನ ನಂಬ್ತಾರೋ ನಂಬಲ್ಲ ಅಂತ, ಅದು ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ನ್ಯೂಟ್ರಲ್ ಆಗಿ ನಿಮ್ಮ ವರದಿಯನ್ನು ನಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀವಿ. ಆಬ್ಜೆಕ್ಟಿವಿಟಿ ಅಂದರೆ ನಿಮ್ಮ ಕೆಲಸ ಏನಿದೆ ಅಷ್ಟೇ, ಅದಕ್ಕೆ ಸೀಮಿತ ಆಗಿ ನಿಮ್ಮ ಆಬ್ಜೆಕ್ಟ್ವಾಗಿ ಸೆಲೆಬ್ರೇಷನ್ಸನ್ನು ಕೂಡ ಮಾಡ್ತಾ ಇದ್ವಿ. ತುಂಬ ಸಂತೋಷದ ವಿಷಯ ಇದೆ. ಈ ಕಾರ್ಯಕ್ರಮದಲ್ಲಿ ನಾನು ಒಂದೆರಡು ಮಾತು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಡೆಮೋಕ್ರಸಿದು ಎಷ್ಟು ಪಿಲ್ಲರ್ಸ್ ನಾವು ಹೇಳ್ತೀವಿ, ಎಷ್ಟು? 4. ಯಾರ್ಯಾರು ಕೂಡ ಗಮನ ಇರಲಿ. ಹಾಗೆ ಬರ್ತಿದಂಗೆ ಮೇಡಮ್ ಹೇಳಿದ್ರು, ನೀವು ಪತ್ರಿಕಾ ಭವನದಲ್ಲಿ ಮಾಡೋದಲ್ವ ಕಾರ್ಯಕ್ರಮ ಅಂತೇಳಿ, ನನ್ನ ಹತ್ರ ಆನಂದ್ ವಿವರಣೆ ಕೊಟ್ಟರೆ ಚಿಕ್ಕದಾಗುತ್ತೆ ಅಂತೇಳಿ.